ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಸ್ತನ್ಯ ವೃದ್ಧಿ ಲಕ್ಷಣದ ಬಗ್ಗೆ. ನೋಡ್ರಿ, ಮಹಿಳೆ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ. ಜನ್ಮ ಕೊಟ್ಟಾದ ಮೇಲೆ ಅವ್ರದ್ದು ಸ್ತನ್ಯದಾಗ ಬಹಳ ಜಾಸ್ತಿ ವೃದ್ಧಿ ಆಗ್ತಾ ಇದೆ, ಬಹಳ ಜಾಸ್ತಿ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದ್ರಾಗ ಏನೇನು ಲಕ್ಷಣ ಇರ್ತಾವ್ರಿ? ಸೊ ನೋಡ್ರಿ, ಸುಶ್ರುತ ಸಂಹಿತದಾಗ ತಿಳಿಸಿದ್ದಾರೆ, ಸ್ತನ್ಯಂ ಸ್ತನ್ಯೋರ ಪೀಣತ್ವಂ ಮುಹುರ್ ಪ್ರವರ್ತಿ ತೋದಂಚ. ಅಂದ್ರೆ ಸ್ತನ್ಯೋರ ಪೀಣತ್ವಂ ಅಂದ್ರೆ ಬ್ರೆಸ್ಟ್ ಎಂಗಾರ್ಗ್ಮೆಂಟ್ ಆಗ್ತಾವ. ಅಂದ್ರೆ ನೋಡ್ರಿ, ಮಹಿಳೆಯರ ಸ್ತನ್ಯ ಒಳಗಡೆ ಬ್ರೆಸ್ಟ್ ಒಳಗಡೆ ಮಿಲ್ಕ್ ಗ್ಲ್ಯಾಂಡ್ಸ್ ಇರ್ತಾವ್ರಿ. ಮಿಲ್ಕ್ ಗ್ಲ್ಯಾಂಡ್ಸ್ ಇಟ್ಟಿಟ ಇರ್ತಾವ್ರಿ ಅವು. ಆದ್ರೆ ಇಲ್ಲೇ ಮಿಲ್ಕ್ ಗ್ಲ್ಯಾಂಡ್ಸ್ ದೊಡ್ಡ ದೊಡ್ಡ ಸೈಜಿನ ಆಗಿಬಿಡ್ತಾವೆ. ಸೆಲ್ ಡ್ಯಾಮೇಜ್ ಕೂಡ ಮಾಡ್ತಾವ್ರಿ ಕೆಲವೊಂದ್ಸತೆ. ಅವು ನೀವು ಪೇಷಂಟಿಗೂ ಬಹಳ ಜಾಸ್ತಿ ಕಂಪ್ಲೇಂಟ್ ಇರ್ತೈತೆ, ಸರ್ ನಂದು ಸ್ತನ ಒಳಗಡೆ ಬಹಳ ಜಾಸ್ತಿ ಗಂಟು ಆಗಿಬಿಟ್ಟವ್ರಿ ಅಂತ. ಸೊ ಅವು ಟಚ್ ಮಾಡಿದ್ರೆ ಫೀಲ್ ಮಾಡ್ಬೋದು, ಸುತ್ತಾರ್ಥ ಗಂಟು ಆಗಿರ್ತಾವ್ರಿ. ಸೊ ಇದಕ್ಕೆ ಸ್ತನ್ಯವರ ಪಿಣತ್ವಂ ಅಂತ ಹೇಳ್ಯಾರ್ರಿ. ಮುಹುರ್ ಪ್ರವೃತ್ತಿ ಅಂದ್ರೆ ಬಹಳ ಜಾಸ್ತಿ ಮಿಲ್ಕ್ ಪ್ರೊಡಕ್ಷನ್ ಆಗ್ತೈತಲ್ರಿ, ಅದ್ರ ಸಂಬಂಧ ಅಲ್ಲೇ ಬ್ರೆಸ್ಟ್ ಮಿಲ್ಕ್ ಲೀಕೇಜ್ ಆಗ್ತಿರ್ತೈತಿ, ಗ್ಯಾಲೆಕ್ಟೋರಿಯಾ ಅಂತ ಕರೀತಾರೆ. ಮತ್ತು ತೋದಮ್ ಅಂದ್ರೆ ಬ್ರೆಸ್ಟ್ ರೀಜನ್ನಾಗ ನೋವು ಕೂಡ ಆಗ್ತೈತ್ರಿ. ಇವೆಲ್ಲ ಲಕ್ಷಣ ಇರ್ತಾವೆ ಸ್ತನ್ಯ ವೃದ್ಧಿದಾಗ. ಸೊ ಇದೇ ರೀತಿ ನೀವು ಶಾರ್ಟ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.